ಹೇಳಕ್ಕ. ಅಕ್ಕ, ನಿಮಗೂ ಗೊತ್ತು ನಾವು ಎಷ್ಟು ಬಡವರು ಅಂತ ಹೇಳ್ಬಿಟ್ಟು ಕಣಕ್ಕ. ನನಗೂ ಎಳೆ ಮಗ ಬೇರೆ ಐತೆ ಕಣಕ್ಕ. ನನ್ನ ಗಂಡ ಹುಟ್ಟು ಕುಡ್ಕ ಕಣಕ್ಕ, ಹುಟ್ಟು ಕುಡ್ಕ. ಅವನಂತೂ ಕುಡ್ದು ಮನೆಗೆ ಇರ್ತಾನೆ, ನಾನು ನೋಡ್ಕೊಳ್ಳಲ್ಲ, ಮಾಡಲ್ಲ, ಏನೂ ಮಾಡಲ್ಲ. ಹೌದಾ? ನಿನ್ನ ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕಿತ್ತು ತಾನೇ. ನಿನ್ನ ಗಂಡಂಗೆ ಬುದ್ಧಿ ಹೇಳ್ದಿದ್ದಂಗೆ ಈಗ ಬಂದು ಇಲ್ಲಿ ಗೋಳಾಡಿದ್ರೆ ಏನು ಮಾಡಬೇಕು? ನಾವು ಅತ್ತೆಗೆ ಹೇಳ್ಬಿಟ್ಟು ಏನಾದ್ರೂ ನ್ಯಾಯ ಏನಾದ್ರೂ ಕೊಡಿಸ್ಬೇಕಾ? ಅಯ್ಯೋ ಅಮ್ಮವ್ರೇ, ನ್ಯಾಯಗಿ ಅಂತೇಳ್ಬಿಟ್ಟು ಹೋದ್ರೆ ನನ್ನ ಜೀವನ ಉಳಿತದ? ನನ್ನ ಗಂಡಂಗೇನು ಹೊಸಿ ನ್ಯಾಯ ಮಾಡಿಸಿದಿನ ಹೇಳು? ನಾನೇನು ಹೊಸಿ ನ್ಯಾಯ ಮಾಡಿಸಿಲ್ಲ ನನ್ನ ಗಂಡಂಗೆ. ಎಲ್ಲಾರ ಕಡೆಯಿಂದನೂ ಬುದ್ಧಿ ಹೇಳಿ, ಎಲ್ಲಾರ ಕಡೆಯಿಂದನೂ ಎಲ್ಲನೂ ಹೇಳಿ ಮಾಡಿ ಅಯ್ಯೋ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಹೇಳಿ 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 ನನ್ನ ಗಂಡ ಕುಡಿಯೋದು ಬಿಡಲಿಲ್ಲ, ಬದಲಾಗಲಿಲ್ಲ. ನನ್ನ ಜೀವನ ನಾನು ನೋಡ್ಕೋಬೇಕು. ಎಲ್ಲನ ಗಾರ್ಮೆಂಟ್ಸ್ಗೆ ಹೋಗನಿ ಅಂತ ಹೇಳಿದ್ರೆ ಅಲ್ಲಿ ಮಗನ ಎತ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ. ಹೋದ್ರೂ ಅಲ್ಲಿ ನಿಮಗೂ ಗೊತ್ತು, ಮನೆಗೆ ಬಂದು ಶಾನೆ ಕೆಲಸ ಇರ್ತದೆ, ಮಾಡಬೇಕು ಅದು ಇದು. ನನಗಂತೂ ಫುಲ್ಲು ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟೈತೆ ಕಣಕ್ಕ. ಏನಾರ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಏನಪ್ಪ ಮಾಡಬೇಕು ನನಗಂತೂ ಅರ್ಥನೇ ಆಯ್ತಿಲ್ಲ. ಜೀವನದಾಗಂತೂ ನೊಂದ್ಬಿಟ್ಟಿದ್ದೀನಿ ಕಣಕ್ಕ. ಅದಕ್ಕೇನಿಯ ನಿಮ್ಮ ತಾಗೆ ಸಹಾಯ ಕೇಳನಿ ಅಂತ ಹೇಳ್ಬಿಟ್ಟು ಬಂದಿದ್ದು ನಾನಂತೂ. ನನ್ನಿಂದ ಸಹಾಯನ? ನನ್ನಿಂದ ಏನು ಸಹಾಯ ಮಾಡೋಕ್ಕಾಯ್ತದೆ? ನಾನೇನು ಸಹಾಯ ಮಾಡಲಿ? ಅಯ್ಯೋ, ಏನು ಮಾಡೋದು? ನಿಂಗೇನಾದರೂ ಸ್ವಲ್ಪ ದುಡ್ಡು ಗಿಡ್ಡು ಏನಾದರೂ ಬೇಕಿತ್ತಾ? ದುಡ್ಡೇನಕ್ಕ ಕೊಟ್ರೆ ಇವತ್ತು ಖರ್ಚಾಯ್ತದೆ ಅಕ್ಕ. ನಿನ್ನ ಕೈ ಮುಗಿತೀನಿ, ಏನಾರ ಒಂದು ಕೆಲಸ ಕೊಡಕ್ಕ. ಈಗ ನನ್ನ ಗಂಡಿನಿಂದ ನೊಂದ್ಬಿಟ್ಟಿದ್ದೀನಿ ಕಣಕ್ಕ. ನಿನಗೂ ಗೊತ್ತು, ನಿನ್ನ ಗಂಡನಿಂದ ನೀನು ಎಷ್ಟು ನೊಂದಿದೀಯ ಅಂತ ಹೇಳ್ಬಿಟ್ಟು ಗೊತ್ತು. ನಾನು ನನ್ನ ಗಂಡಿನಿಂದ ಅಷ್ಟೇನೇ ನೊಂದಿದ್ದೀನಿ. ನನ್ನ ಕಷ್ಟ ನಿಂಗೆ ಅರ್ಥ ಆಯ್ತದೆ ಅನ್ನಿಸ್ತದೆ. ನನ್ನ ಮಗಿನ ಸಾಕಬೇಕು ಕಣಕ್ಕ, ಮಗಿನ ಸಾಕಬೇಕು. ಹಂಗೇನೇ ಮನೆ ಸಂಸಾರ ಎಲ್ಲನೂ ನೋಡ್ಕೋಬೇಕು. ಏನು ಹೊಸಿ ಐತಾ ಹೇಳಿ? ಹೊಸಿ ನೋವೈತಾ ನನಗೆ? ಅದಕ್ಕೆ ನಿಮ್ಮ ಕೈ ಮುಗಿತೀನಿ. ಏನಾರ ನೀವು ನನಗೊಂದು ಕೆಲಸ ಅಂತ ಕೊಟ್ಬಿಟ್ರೆ ಅದನ್ನೇ ಮಾಡ್ಕೊಂಡು ಹೋಯ್ತೀನಿ. ತಿಂಗಳ ಎಷ್ಟು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಅಷ್ಟೇನೇ ಸಾಕು ನನಗೆ, ಏನು ಬೇಡ. ಕೆಲಸನ? ನಾನೇನು ಕೆಲಸ ಕೊಡಲಿ ನಿನಗೆ? ಅಯ್ಯೋ, ನನ್ನ ಹತ್ರ ಏನು ಕೆಲಸ ಈಗ? ಅಕ್ಕ ಅದೇನೋ ಮಾಡ್ತಿದ್ಯಲ್ಲ ಅಕ್ಕ, ಅದೇನೋ ಪುಡಿಗಳು ಗಿಡಿಗಳು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀಗಲ್ಲ ಅಕ್ಕ. ಪುಡಿಗಳು ನೀನಿಯ ನಾನು ಬೇಕಾದ್ರೆ ನಿಂಗೆ ಸಹಾಯ ಮಾಡ್ಕೊಡ್ತೀನಿ ಕಣಕ್ಕ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಇಲ್ಲ ಏನಾರ ಮಾಡ್ಕೊಡ್ತೀನಿ ಕಣಕ್ಕ. ಹಿಂಗುಡಿಸೋದು, ಅಲ್ಲೆಲ್ಲ ರೇಷನ್ ತಗೊಬಿಟ್ಟು ಬರ್ತಿರಲ್ಲ ಅದನ್ನೆಲ್ಲ ಮಾಡ್ಕೊಡೋದು. ನೀವೆಲ್ಲ ಒಬ್ಬರೇ ಮಾಡ್ತಿದ್ದೀರಲ್ವ, ನನಗೆ ಗೊತ್ತು ನೀವು ಮಾಡಿದ್ರೆ ಚೆನ್ನಾಗಿ ಬರೋದು ಅಂತ. ಆದರೆ ಅಕ್ಕಪಕ್ಕ ಸೈಡಾಗಿ ಕೆಲಸ ಏನಾನ ಇದ್ದರೆ ನಾನೇ ಮಾಡ್ಕೊಡ್ತೀನಿ ಕಣಕ್ಕ. ಬೇಡ ಅಂತ ಮಾತ್ರ ಬೇಡ ಕಣಕ್ಕ. ಹೌದು, ನಾನೊಬ್ಬಳೇ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ನನಗೂ ಕೆಲಸದವ್ರು ಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಇವಾಗ ಗೊತ್ತಾ ಆರ್ಡ್ರೂ ಶಾನೆ ಆಗೋಗ್ಬಿಟ್ಟೈತೆ. ನಾನು ನಮ್ಮ ಸರ್ ಹತ್ರ ಒಂದು ಸಲ ಮಾತಾಡ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ನಾನೇ ನಿನಗೆ ಕರೆಸ್ಬಿಟ್ಟು ಹೇಳ್ತೀನಿ, ಸರಿನಾ? ನನಗೂ ಹೊಸಿ ಮಾತಾಡಬೇಕಲ್ವಾ? ಯಾಕಂದರೆ ಇದು ಹಿಂಗೆ ಇರ್ತದೆ ಅಂತ ಹೇಳೋಕ್ಕಾಗಕ್ಕಿಲ್ಲ. ಬಿಸ್ನೆಸ್ಸು ಒಂದಿನ ಜಾಸ್ತಿ ಒಂದಿನ ಕಮ್ಮಿ ಅಂತ ಆಗ್ಬೋದು. ಅದಕ್ಕೆ ನಮ್ಮ ಸರ್ ಹತ್ರ ಮಾತಾಡ್ತೀನಿ. ನಮ್ಮ ಸರ್ರೇ ನಾವು ಅಂದರೆ ಹೆಂಗೋನು ನಾನು ಬೇಕಾದ್ರೆ ನೀನು ಕೆಲಸಕ್ಕೆ ಕರ್ಕೊತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಕ್ಕ ನೀನು. ಅಷ್ಟೇನೇ, ನೀ ಅದು ಅಷ್ಟೊಂದು ಮಾಡಿ ಸಾಕು. ಸರಿ ಆಯಿತು, ನಾನು ನಮ್ಮ ಸರ್ ಹತ್ರ ಮಾತಾಡ್ಬಿಟ್ಟು ನಿನಗೆ ಹೇಳ್ ಕಳಿಸ್ತೀನಿ. ನನಗೂ ಸಣ್ಣ ಪುಟ್ಟ ಎಲ್ಲನೂ ಈಗ ಮಾಡ್ಕೊಳ್ಳೋಕ್ಕೆಲ್ಲ ಬೇಕಂದರೆ ಎಲ್ಲ ಇವಾಗ ಕರ್ಬೇವಿನ ಸೊಪ್ಪು ಬಿಡಿಸೋದು ಅದು ಇದೆಲ್ಲ ಇರ್ತೈತಲ್ಲ, ಉರಿಯೋಕ್ಕೂ ಅದೆಲ್ಲ ಬೇಕಾಗಿದ್ರು ನನಗೂ. ನಾನು ಯೋಚನೆ ಮಾಡ್ತಾಯಿದ್ದೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ, ಹೇಳ್ತೀನಿ. ಸರಿ ಅಕ್ಕ. ಓ ಏನಕ್ಕ, ಮಾರ್ಕೆಟಿಗೆ ಬಂದ ತರಕಾರಿ ತಗೊಂಡೋಗಕ್ಕ? ಕಣಮ್ಮ, ತರಕಾರಿ ತಗೊಂಡೋಗಿ ಅಂತಲೇ ನೀ ಬಂದೆ. ನೀನು ತರಕಾರಿ ತಗೊಂಡೋಗಕ್ಕೆ ಬಂದ? ಕಣಕ್ಕ, ನಾನು ತರಕಾರಿ ತಗೊಂಡೋಗಕ್ಕೆ ಅಂತಲೇ ನೀ ಬಂದೆ. ಅಕ್ಕ, ನಿಮ್ಮನ್ನು ನೋಡಿದ್ರೆ ನನಗೆ ಭಾಳ ಯಮ್ಮಿ ಅನ್ನಿಸ್ತದೆ. ಯಾಕೆ ನೋಡಿ, ನಿಮಗೂ ಅಷ್ಟೇ ಏನು ಅಂತಾನೆ ನೋವಾಗೈತೆ. ನನಗೂ ಅಷ್ಟೇ. ನನ್ನ ಗಂಡ ಬಿಟ್ಬಿಟ್ಟ, ನನ್ನ ಗಂಡ ನನ್ನೂ ಕ್ಯಾರೆ ಅಂತ ಒಂದಿದ್ದಂಗೆ ಬಿಟ್ಬಿಟ್ಟು ನನ್ನ ಗಂಡ ನನ್ನೂ. ಅದಕ್ಕೆ ನಾನು ತುಂಬ ಕುಗ್ಗೋಗ್ಬಿಟ್ಟೆ ನಾನ್ ವೆಜ್ ಜೀವನದಾಗೆ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ಭಾಳ ಧೈರ್ಯ ಬಂತು ಕಣಕ್ಕ ನನಗಂತೂ. ನೀವು ಅಷ್ಟೇ ಎಷ್ಟೆಲ್ಲ ಕಷ್ಟಪಟ್ಬಿಟ್ಟು ನೀವು ನೋಡಿ ಇವತ್ತೇನೋ ಬಿಸ್ನೆಸ್ ಅಂತ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀರಾ. ಹಾಗೇನೇ ನಾನು ಬಿಸ್ನೆಸ್ ಅಂತ ಮಾಡ್ಕೊಂಡು ನಾನು ಜೀವನ ಮಾಡಬೇಕು ಅಂತೇಳ್ಬಿಟ್ಟು ಆಸೆ ಇಟ್ಕೊಂಡಿದ್ದೀನಿ ಕಣಕ್ಕ. ಅದಕ್ಕೆ ನೀವೇ ಏನಾರ ಸಹಾಯ ಮಾಡಬೇಕು. ನಮಗೆ ನಿಮ್ಮ ಥರ ಬಿಸ್ನೆಸ್ ಎಲ್ಲ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಅಕ್ಕ, ನೀನು ಏನಾರ ಕೆಲಸ ಕೊಟ್ಟರೆ ಕೆಲಸನ ನಾ ಮಾಡ್ತೀನಿ ಕಣಕ್ಕ. ಇದೇನು ಬೆಳಿಗ್ಗೆಯಿಂದ 2-3 ಜನ ಕೇಳ್ತಾವ್ರಲ್ಲ ಕೆಲಸ ಅಂತೇಳ್ಬಿಟ್ಟು? ಯಾಕೆ ಯಾರನ್ನ ಹೇಳ್ ಕಳ್ಸಿದ್ರ ನಿಮಗೆ ನನ್ನ ಹತ್ರ ಕೆಲಸ ಐತಿ ಅಂತ ಹೇಳ್ಬಿಟ್ಟು? ಇಲ್ಲಕ್ಕ, ನಿಮಗೆ ಡೈವರ್ಸ್ ಆಯ್ತ ವಿಷಯ ಗೊತ್ತಾಯಿತು. ಅದಕ್ಕೆ ನಮಗೂ ನನ್ನ ಗಂಡ ಹಂಗೆ ಕಣಕ್ಕ ಬಿಟ್ಬಿಟ್ಟವನಿ. ಅದಕ್ಕೆ ನೀನು ನನಗೆ ಏನೋ ಒಂದು ದಾರಿ ತೋರಿಸಿ ಅದನ್ನ ಒಂದು ಚಿಕ್ಕ ಕೆಲಸ ಅಂತೇಳ್ಬಿಟ್ಟು ಏನೋ ಕೊಟ್ಬಿಟ್ರೆ ನನ್ನ ಜೀವನ ನಾನು ನೋಡ್ಕೊಂಡು ಹೋಯ್ತೀನಿ ಕಣಕ್ಕ. ದಯವಿಟ್ಟು ಕೈ ಬಿಡ್ಬೇಡ ಕಣಕ್ಕ, ದಯವಿಟ್ಟು ಕಣಕ್ಕ, ಪ್ಲೀಸ್ ಕಣಕ್ಕ, ಕೈ ಬಿಡ್ಬೇಡ ಕಣಕ್ಕ. ಹೆಂಗನ ಮಾಡ್ಬಿಟ್ಟು ಪ್ಲೀಸ್ ಕಣಕ್ಕ ನನಗೂ ಅಂತೇಳ್ಬಿಟ್ಟು ಒಂದು ದಾರಿ ತೋರ್ಸಕ್ಕ. ನೋಡಿ, ನಾನು ಈಗ ಚಿಕ್ಕದಾಗಿ ಮಾಡ್ತಿರೋದು. ಇನ್ನೂ ಯಾವ ಲೆವೆಲ್ಗೆ ಬೆಳೀತದೋ ಏನೋ ಎತ್ತೋ ನನಗೂ ಏನೂ ಗೊತ್ತಿಲ್ಲ. ಗೊತ್ತಾದರೆ ನಾನು ಎಲ್ಲನೂ ಕೆಲಸಕ್ಕೆ ಕರ್ಕೊಂಡೆಲ್ಲ ಮಾಡಿಸ್ತೀನಿ. ನಮ್ಮ ಸರ್ ಹತ್ರ ನಾನು ಮಾತಾಡಬೇಕು, ಸರಿನಾ? ಹೇಳಿದ್ನಲ್ಲ, ಎಷ್ಟು ದಿನಗಳಿರ್ತಾವೋ ಕೆಲಸಗಳೆಲ್ಲ. ಪಾಪ ನಿಮ್ಮನ್ನು ಕರ್ಕೊಂಡು ನಿಮಗೂ ಅನ್ಯಾಯ ಮಾಡೋದು ನನಗೆ ಇಷ್ಟ ಇಲ್ಲ.
ಅಕ್ಕ ಎಷ್ಟು ದಿನ ಕೆಲಸ ಇದ್ರೆ ಅಷ್ಟು ದಿನ ಮಾಡ್ತೀವಿ ಕಣಕ್ಕ, ಇಲ್ಲಾಂದ್ರೆ ತೆಪ್ಪಗೆ ಸುಮ್ಮನೆ ಆಯ್ತೀನಿ. ಅಲ್ಲ ಕಣಕ್ಕ, ನೀನು ಬೇಕಾದ್ರೆ ಮಾರ್ಕೆಟಿಂದ ಏನಾರ ತಗೊಬಿಟ್ಟು ಬರೋ ಐಟಮ್ಸು, ಆಮೇಲೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಅಂಥದ್ದು ಏನು ಕೆಲಸ ಇದ್ರೂ ಹೇಳಕ್ಕ ನಾನು ಮಾಡ್ಬಿಡ್ತೀನಿ. ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಸರಿ ಆಯಿತು, ನೋಡೋಣ. ನಾನು ಹೇಳಿದ್ನಲ್ಲ, ಒಂದು ಯೋಚನೆ ಮಾಡ್ಬಿಟ್ಟು ಒಂದು ನಿರ್ಧಾರಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಿಸ್ನೆಸ್ನ ದೊಡ್ಡದಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂದೇ ಬಿಸ್ನೆಸ್ಸು ಅಂತಂದರೆ ನನಗೂ ಆಗೋಕ್ಕಿಲ್ಲ. ಇದೊಂದು ಬಿಸ್ನೆಸ್ ಬಿಟ್ಟು ಬೇರೆದು ಏನಾರ ಮಾಡ್ಬೋದಾ ಏನು ಎತ್ತ ಅಂತೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತೀನಿ. ನಿಮ್ಮನ್ನೆಲ್ಲ ನೋಡಿದ್ರೆ ನನ್ನ ನೋಡ್ದಂಗೆ ಆಯ್ತದೆ. ನೀವು ನನ್ನ ಥರನೇ ಗಂಡುಗಳಿಂದ ಭಾಳ ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯ್ತೈತೆ, ನೀವು ಎಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಂತ ಹೇಳಿ. ಸರಿ ಆಯಿತು, ಏನೋ ಒಂದು ಮಾಡ್ತೀನಿ ಸರಿನಾ. ನಾನು ಫೋನ್ ಮಾಡ್ತೀನಿ ನಿನಗೆ. ಎಲ್ಲ ಒಂದು ಕನ್ಫರ್ಮ್ ಆದಮೇಲೆ. ಸರಿ ಅಕ್ಕ, ಆಯಿತು. ನಾನೊಬ್ಬಳೇ ಜೀವನದಾಗ ನೊಂದಿರೋದು ಬೆಂದಿರೋದು ಅಂತ ಅಂದ್ಕೊಂಡಿದ್ದೆ. ಎಷ್ಟೊಂದು ಜನ ನಂತರನೇ ನೊಂದಿರೋರು ಬೆಂದಿರೋರು ಅವರಲ್ಲ. ನಾನು ಒಬ್ಬಳೇ ಅಂತ ಅನ್ಕೊಂತೀನಿ ನಾನಂತೂ. ಆದರೆ ಎಷ್ಟು ಜನ ಅವರೇ ನೋಡು. ಇಂಥವ್ರಿಗೆಲ್ಲ ನಾನು ಒಬ್ಳು ದಾರಿ ದೀಪ ಆಗಬೇಕು. ಇವ್ರಿಗೆಲ್ಲನೂ ನೋಡು, ಗಂಡಸ್ರಿಲ್ಲ ಅಂದ್ರೂ ಬೆಳೆದಿದ್ದೀನಲ್ಲ ಅಂತ ತೋರಿಸ್ಬೇಕು ಅನ್ನೋ ಆಸೆ. ಇವ್ರಿಗೂ 4 ಜನಕ್ಕೆ ನಾನು ಕೆಲಸ ಕೊಟ್ಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡಿದ್ರೆ, ಇವ್ರ ಗಂಡುಗಳಿಲ್ಲ ಅಂದ್ರೂ ಪಾಪ ಇವ್ರು ನೆಮ್ಮದಿಯಾಗಿರ್ತಾರೇನೋ. ಪಾಪ ಇವ್ರಿಗೆಲ್ಲ ನಾನು ಸಹಾಯ ಮಾಡಲೇಬೇಕು. ನೋಡೋಣ, ಒಂದ್ಸಲ ಸರ್ ಹತ್ರ ಮಾತಾಡೋಣ. ರಾಧಾ ಅವರೇ, ನಿಮ್ಗೆ ಹೇಳೋದೇ ಮರುತ್ತೆ, ನೆಕ್ಸ್ಟ್ ಮಂತಿಂದ ಫೆಸ್ಟಿವಲ್ ಸೀಸನ್ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ. ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದರೆ ಇನ್ನು ಗೊತ್ತಲ್ಲ, ಇನ್ನೆಲ್ಲನೂ ವ್ಯಾಪಾರ ಜಾಸ್ತಿನೇ ಆಗುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ, ಇನ್ನೂ ತುಂಬ ಫೆಸ್ಟಿವಲ್ಸ್ ಎಲ್ಲನೂ ಇದಾವಲ್ಲ. ಈಗ ಇನ್ನೇನು ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಎಲ್ಲನೂ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಲ್ಪ ವರ್ಕ್ ಸ್ವಲ್ಪ ಜಾಸ್ತಿನೇ ಆಗಬೇಕು. ಸರ್ ಆ್ಯಕ್ಚುಲಿ ಅದನ್ನೇ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಸರ್. ನಿಮ್ಮ ಹತ್ರ ಅದೇ ವಿಷಯ ಮಾತಾಡೋಣ ಅಂತ ಬಂದೆ, ನೀವು ಅದನ್ನೇ ಮಾತಾಡ್ತಾ ಇದ್ದೀರಾ. ಹೇಳಿ ರಾಧಾ ಅವ್ರೆ, ಏನು ಮಾತಾಡಬೇಕಿತ್ತು? ಅದೇ ಸರ್, ಇದೆಲ್ಲ ಹಿಂಗೇನೆ ಕಂಟಿನ್ಯೂ ಆಗಿ ಇನ್ನೂ ಜಾಸ್ತಿ ಆಗ್ಬೋದು ಹಂಗೆ ಹಿಂಗೆ ಅಂತ ಅನ್ನೋದಾದರೆ ಸರ್, ನಾನು ಒಂದು ಚಿಕ್ಕದು ಒಂಥರ ಶೆಡ್ ಥರ ಓಪನ್ ಮಾಡ್ಕೊಂಡೇನಿ. ಒಂದು 3-4 ಜನ ಕೆಲಸದವ್ರನ್ನ ಇಟ್ಕೊಂಡೇನಿ, ಎಲ್ಲ ಮಾಡಿಸ್ಬಿಡನಿ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೂ ಹೊಸಿ ಸಹಾಯ ಆಯ್ತದೆ. ಹಂಗೇನೇ ನನಗೂ ಸ್ವಲ್ಪ ಆರಾಮ ಅಂತ ಅನ್ನಿಸ್ತದೆ. ಈಗ ಸದ್ಯಕ್ಕೆ ಎಲ್ಲ ಕೆಲಸನೂ ನಾನು ಒಬ್ಬಳೇ ನೋಡ್ಕೊತಾ ಇದ್ದೀನಿ, ನಾನು ಒಬ್ಬಳೇ ಏನಿಯಾ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಅಂತೇಳ್ಬಿಟ್ಟು ನಾನು ಒಬ್ಬಳೇ ಏನಿಯಾ ಮಾಡೋಕ್ಕಾಯ್ತದೆ. ಅದಕ್ಕೆ ಚಿಕ್ಕದಾಗ ಓಪನ್ ಮಾಡಿಬಿಟ್ಟು ಸ್ವಲ್ಪ ಒಂದು 2-3 ಜನ ಕೆಲಸದವ್ರನ್ನ ಸ್ಟಾರ್ಟಿಂಗ್ ಇಕ್ಕೊಂಬಿಟ್ಟು ಅವ್ರ ಹತ್ರ ಕೆಲಸ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದೇ ನೀವು ನಿಮ್ಗೆ ಗೊತ್ತಿರುತ್ತಲ್ವ ಬಿಸ್ನೆಸ್ಸು ಯಾವ ಥರ ಅಂತ ಹೇಳ್ಬಿಟ್ಟು, ಇನ್ನೂ ಚೆನ್ನಾಗಾಯ್ತದೆ ಅಂತಂದರೆ ನಾನಂತೂ ಎಲ್ಲ ರಿಸ್ಕ್ ತಗೊಳ್ಳೋಣ ಅಂತ ಅನ್ಕೊಬಿಟ್ಟಿದ್ದೀನಿ. ರಾಧವ್ರೆ, ನೀವು ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ. ಅಲ್ಲ, ಮಾಡಿ ವರ್ಕು ಬೇಡ ಅಂತ ಹೇಳಲ್ಲ, ಆರಾಮಾಗಿ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬೋದಿತ್ತಲ್ವಾ ಅಂತ ಹೇಳಿ. ಸರ್, ಮದುವೆ ಮಾಡ್ಕೊಂಡು ಸೆಟ್ಲಾರೆ ನಾನು ಒಬ್ಬಳೇ ಖುಷಿಯಾಗಿರ್ತೀನಿ ಸರ್. ನಂತರ ಗಂಡುಗಳು ಬಿಟ್ಟಿರೋರು, ಗಂಡ ಸತ್ತಿರೋರು, ಗಂಡನಿಂದ ವಂಚನೆಗೆ ಇದಾಗಿರೋರು, ಮನೆ ಗಂಡ ಇದ್ರೂ ಇಲ್ದಿದ್ದಂಗಿರೋರು, ನನ್ನಂಥ ಹೆಣ್ಮಕ್ಳು ಎಷ್ಟು ಜನ ಒದ್ದಾಡ್ತಾವ್ರು ಗೊತ್ತಾ ಸರ್. ಅವ್ರಿಗೆಲ್ಲನೂ ನಾನು ಸಣ್ಣ ಪುಟ್ಟ ಅಂತೇಳ್ಬಿಟ್ಟು ಒಂದು ಕೆಲಸ ಕೊಟ್ಕೊಂಡು ಹೋದರೆ ಅವ್ರ ಜೀವನವೂ ನಡೀತದೆ ಸರ್. ಎಷ್ಟೊಂದು ಜನ ಎಲ್ಲ ಮಕ್ಕಳು ಮಾಡ್ಬಿಟ್ಟು ಹೋಗಿರೋರವ್ರೆ. ಎಲ್ಲ ಗಂಡಸರು ಕೆಟ್ಟವ್ರು ಅಂತ ಹೇಳ್ತಿಲ್ಲ ಸರ್, ಪಾಪ ಒಳ್ಳೆ ಗಂಡಸರು ಚೆನ್ನಾಗಿ ನೋಡ್ಕೊತಿರೋರು ಅವರೇ. ಆದರೆ ಒಬ್ಬೊಬ್ಬರು ಹಿಂಗೆಲ್ಲ ಇರ್ತಾರಲ್ಲ, ಅವ್ರಿಗೋಸ್ಕರ ಅಂತಲೇ ನಾನು ಅವ್ರಿಗೆ ಎಲ್ಲರನ್ನೂ ಇಕ್ಬಿಟ್ಟು ಒಂದು ಚೆನ್ನಾಗಿ ಒಂದು ಕೆಲಸದ್ದು ಎಲ್ಲ ಓಪನ್ ಮಾಡೋಣ, ಕೆಲಸಗಾರನ ಇಕ್ಕೊಳ್ಳೋಣ, ಹೊಸಿ ದೊಡ್ಡದಾಗಿ ಮಾಡೋಣ ಅಂತ ಅನ್ಕೊಂಡಿವ್ನಿ. ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಸರ್. ಹಗಲು ರಾತ್ರಿ ನಿದ್ದೆನೂ ಕಡಿಮೆ ಆಗೋಗ್ಬಿಟ್ಟೈತೆ ನನಗೂ. ಅದಕ್ಕೆ ನೀವು ಅಂತ ಹೇಳಿದ್ರೆ ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ತೀನಿ ಸರ್. ರಾಧವ್ರೆ, ಇದ್ರ ಕೇಳೋದೇನೈತೆ ನನ್ನ ಹತ್ರ? ಮಾಡಿ 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 ನಾನೊಂದ್ಸಲ ಅಗ್ರಿಮೆಂಟ್ ಮಾಡ್ಕೊಟ್ವಿ ಅಂತಂದರೆ ಹೇಳ್ವಾ, ನಮ್ಮ ಕಂಪ್ನಿ ಮುಚ್ಚೋ ತನಕನೂ ನೀವು ಆರಾಮಾಗಿ ಕೆಲಸ ಮಾಡ್ತಿರ್ಬೋದು. ನಿಮ್ಮ ಮದುವೆ ಕೆಲಸದಿಂದ ತೆಗಿಯೋದಾಗಲಿ ಅದು ಇದು ಆ ಥರ ಏನು ಮಾಡಲ್ಲ. ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ನಿಮ್ಗೆ ಏನು ಬೇಕಾದ್ರೂ ಪ್ರೋತ್ಸಾಹ ಕೊಡ್ತೀನಿ. ನೋಡಿ, ನೀವು ಅಂದರೆ ನನಗೆ ಅವತ್ತಿಂದನೂ ತುಂಬ ಇಷ್ಟ. ನೀವು ಏನು ಮಾಡಿದ್ರು ನನಗೆ ಓಕೆನೆ. 4 ಜನ ಹೆಣ್ಮಕ್ಳು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಅಷ್ಟು ಮಾಡಿದಂಗೆ ಇರ್ತೀನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಏನಾದರೂ ಮಾಡೋದಾದರೆ ಮಾಡಲೇಬೇಕಲ್ವ ಸರ್. ಅದು ನಾನು ತುಂಬ ನೊಂದುಬಿಟ್ಟಿದ್ದೀನಿ ಜೀವನದಾಗೆ. ಯಾರನ್ನೊಬ್ಬರು ನಂಬ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ನಂಬ್ಕೋಬೇಕು ಅಂತೇಳ್ಬಿಟ್ಟು ನನಗೂ ಗೊತ್ತಾಗೋಗ್ಬಿಟ್ಟೈತೆ ಸರ್. ಯಾರೊಬ್ಬರು ನಂಬ್ಕೊಂಡು ಅವರಿಂದ ನನಗೆ ನೋವು ತಿನ್ನೋದು ಅದೆಲ್ಲ ನನಗೆ ಇಷ್ಟ ಇಲ್ಲ ಸರ್. ನನಗೆ ಏನು ಮಾಡಬೇಕು ನಾನು ಅದನ್ನು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಇದು ಎಲ್ಲ ಇದರಿಂದನೇ ಸರ್ ನಾನು ಚೆನ್ನಾಗಿರೋದು ಅಂತಂದರೆ ಇವತ್ತು ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ನಿಮ್ಮಿಂದ ನಮಗೆ ತುಂಬಾ ಸಹಾಯ ಆಗ್ತಾಯಿದೆ. ನನಗೆ ಗೊತ್ತು ನೀವು ನನ್ನ ಮೇಲೆ ಎಷ್ಟೊಂದು ಅಭಿಮಾನ ಪ್ರೀತಿ ಇಕ್ಕಿದ್ದೀರಾ ಅಂತ ಹೇಳ್ಬಿಟ್ಟು. ಸರ್, ನಾನೊಬ್ಬಳು ಚೆನ್ನಾಗಿದ್ಬಿಟ್ರೆ ಹೆಂಗೆ ಸರ್? ನಂತರ 4 ಜನ ನೊಂದು ಬೆಂದಿರೋರ್ಗು ಏನಾದರೂ ಕೆಲಸ ಕೊಟ್ಬಿಟ್ಟು ಅವ್ರನ್ನೂ ಒಂಥರ ಖುಷಿಯಾಗಿರೋ ಥರ ಮಾಡಬೇಕಲ್ವ ಸರ್. ಆವಾಗ ನನಗೆ ಇನ್ನೂ ಖುಷಿ ಆಗ್ತದೆ ಸರ್. ಅದಕ್ಕೆ ಈಗ ನನಗೆ ಇನ್ನೂ ಪ್ರೋತ್ಸಾಹ ಬಂದ್ಬಿಟ್ಟೈತೆ. ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಬಂದ್ಬಿಟ್ಟೈತೆ ಸರ್. ನನಗಂತೂ ಮಾಡೇ ಮಾಡ್ತೀನಿ ಸರ್ ನಾನಂತೂ. ಸರಿ ರಾಧಾ, ಒಳ್ಳೇದಾಗಲಿ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಆರಾಮಾಗಿ ಖುಷಿಯಾಗಿ ಮಾಡಿ. ನಾನು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಇನ್ನೂ ಬೇರೆ ಕೆಲಸಗಳೆಲ್ಲ ನಮ್ಮ ಫ್ರೆಂಡ್ಸ್ ಕಂಪ್ನಿಗಳೆಲ್ಲ ಇದಾವಲ್ಲ, ಅಲ್ಲಿಂದ ಬೇಕಾದ್ರೆ ನೀವು ಕೆಲಸಗಾರರಿಗೆಲ್ಲ ಇದು ಮಾಡಬೇಕು ಅಂದರೆ ಕೆಲಸಗಾರನ ಇಟ್ಕೊಂಡು ಮಾಡ್ತೀರಾ ಅಂದರೆ ಬೇರೆ ಥರ ತುಂಬ ವರ್ಕ್ಸ್ ಇದ್ದಾವೆ. ಸರಿನಾ? ತುಂಬ ವರ್ಕ್ಸ್ ಸಿಗ್ತವೆ ಹೆಣ್ಮಕ್ಳು ಮನೇಲೇ ಕುತ್ಕೊಂಡು ಮಾಡೋ ಅಂಥದ್ದೆಲ್ಲನೂ. ಆ ಥರ ಎಲ್ಲ ನಾನು ನೋಡ್ತೀನಿ, ಕೇಳ್ತೀನಿ. ಸರಿ, ನನ್ನ ಫ್ರೆಂಡ್ಸ್ನ ಕೇಳಿಬಿಟ್ಟು ಅವ್ರಿಗೇನಾದರೂ ನೀಡಿತ್ತು ಅಂತಾರೆ ನಿಮ್ಮನ್ನೇ ನಾನು ಫೋನ್ ಮಾಡಿಬಿಟ್ಟು ನಿಮಗೆಲ್ಲನೂ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ನನಗೂ. ಅಲ್ಲೆಲ್ಲ ಸಿಟಿನಲ್ಲಿ ತುಂಬ ಕಾಸ್ಟ್ಲಿ ಅಲ್ವಾ ಎಲ್ಲ ವರ್ಕರ್ಸು. ಅದನ್ನು ಹಳ್ಳಿಯಿಂದನೇ ಮಾಡಿಸಿದ್ರೆ ನಮಗೂ ಪ್ಯಾಕಿಂಗ್ ಅದು ಇದು ಎಲ್ಲನೂ ತುಂಬ ನಮಗೂ ಆರಾಮ ಅನಿಸುತ್ತೆ ಅಲ್ವಾ. ಅದಕ್ಕೇನೆ ನಾನು ನೋಡ್ತಾ ಇದ್ದೀನಿ. ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನನ್ನ ಕೆಲಸದ ಜೊತೆ ಅವ್ರ ಕೆಲಸನೂ ಆಡಾದರೆ ನಿಮ್ಗೆ ಇನ್ನೂ ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಲ್ವಾ. ಅವಾಗ ನಿಮಗೂ ಲಾಭ, ಅವ್ರಿಗೂ ಆರಾಮಲ್ವಾ. ಅದಕ್ಕೇ
ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ಸರಿನಾ. ಬೇರೆ ಬೇರೆದು ಕೇಳಿ ಸರ್. ನಾವು ಇನ್ನೂ ಒಂದು 3-4 ಜನ ಆದರೆ 5-10 ಜನ ಆಗಲಿ ಬಿಡಿ, ಹೆಣ್ಮಕ್ಳನ್ನ ಇಟ್ಕೊಂಡಿರೋ ಕೆಲಸ ಮಾಡಿಸ್ತೀನಿ. ಅದೇ ಫಸ್ಟ್ ಮಾತಾಡ್ಕೊಂಬಿಟ್ಟು ಬರ್ಬೇಕಲ್ವ ಸರ್, ಯಾವ ಕೆಲಸ ಏನು ಅಂತ. ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟು ಹೇಳಿ ಇಂತಿಂಥ ಕೆಲಸ ಐತೆ ಅಂತ ಹೇಳ್ಬಿಟ್ಟು. ನನಗಂತ ಕೆಲಸ ಅಂತ ಇದ್ದರೆ ಆರಾಮಾಗೆ ನಾನು ಏನೋ ಮಾಡ್ಕೊಂಡು ಕೆಲಸದವ್ರನ್ನ ಇಟ್ಕೊಂಡು ಮಾಡಿಸ್ತೀನಿ, ಸಮಾಧಾನ ಆಯ್ತದೆ. ನನಗೂ ಮನೇಲಿ ಕುತ್ಕೊಂಡು ಬೇಜಾರಾಯ್ತದೆ ಸರ್. ಏನಾದರೂ ಮಾಡಬೇಕಲ್ವಾ, ನನಗೆ ಹೇಳಿ ಫೋನ್ ಮಾಡಿ. ಈ ಕೆಲಸ ಅಂತೂ ಪದ್ದುನೇ ನಿಮ್ಮನ್ನ ಕೆಲಸ ಹುಡುಕಿ ಕೊಟ್ಟಿದ್ದು, ಈಗ ನೀವೇ ನಂಗೆ ಬೇರೆ ಕೆಲಸ ಹುಡುಕಿ ಕೊಡ್ತಾ ಇದ್ದೀರಾ. ನಮ್ಮ ಮಾವನೂ ಹೇಳ್ತಿದ್ರು ನಿನ್ನ ಕೆಲಸಕ್ಕೆ ಅಂತಲೇ ನಮ್ಮದು ರೇಷ್ಮೆ ಶೆಡ್ ಇತ್ತಲ್ಲ ಮೊದಲು, ಅದು ಇವಾಗ ರೇಷ್ಮೆ ಮೇಸಲ್ವಲ್ಲ, ಅದ್ರಾಗ ನೀನು ಮಾಡ್ಕೊಳ್ಳಮ್ಮ ಅಂತ ಹೇಳ್ತಿದ್ರು. ಹೆಂಗೋ ಶೆಡ್ ಖಾಲಿ ಬಿದ್ದೈತೆ ಸರ್, ಅಲ್ಲೇ ಕೆಲಸ ಮಾಡ್ಕೊತೀನಿ ನಾನಂತೂ. ಇದೊಂದು ಉಪಕಾರ ಮಾಡಿಕೊಟ್ಬಿಡಿ ಸರ್, ಸಾಕು. ಸರಿ ರಾಧವ್ರೆ, ಆಯ್ತು ಸರಿ. ನಾನು ನೀವು ಇಷ್ಟೊಂದು ಮಾಡೋಕೆ ಹುಮ್ಮಸ್ಸಾಗಿದ್ದೀರಾ ಅಂತಂದರೆ ನಾನು ಮಾಡಲ್ವಾ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಆರಾಮಾಗಿ ಮಾಡಿ ಅಷ್ಟೇ. ರಾಧಾ ಅವ್ರದ್ದು ಹೆಲ್ಪಿಂಗ್ ನೇಚರ್ ಪ್ಲಸ್ ಬಿಸ್ನೆಸ್ ಸೇಮ್ ನಂತರ ಮೈಂಡ್ ಸೆಟ್ಟೆ. ಇಲ್ಲಿ ಬಿಸ್ನೆಸ್ ಮಾಡಿದ್ರೇನು ಅಲ್ಲಿ ಬಿಸ್ನೆಸ್ ಮಾಡಿದ್ರೇನು ಎಲ್ಲ ಒಂದೇ ಅಲ್ವಾ, ಬಿಡು ಹೋಗ್ಲಿ. ಎಲ್ಲಿ ಮಾಡಿದ್ರು ಒಂದೇನೆ ಸಾಕು. ಇವ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಹಬ್ಬ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ 4 ಜನ ಹೆಣ್ಮಕ್ಳಿಗಾಗಲೇ ಹೇಳು ಕೆಲಸ ಕೊಟ್ಟಿದ್ದೀನಿ, ಅವರು ಖುಷಿಯಾಗಿ ಅವ್ರ ಸಂಸಾರ ಅವ್ರ ಮಕ್ಕಳು ಎಲ್ಲ ಖುಷಿಯಾಗಿರ್ತಾರೆ ಅಂದರೆ ಎಷ್ಟು ಖುಷಿ ಆಗ್ತೈತೆ ಅಲ್ವಾ. ಒಂದು ಹೆಣ್ಮಗು ಕೈಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡೋಕ್ಕಾಯ್ತದೆ. ಆದರೆ ಅಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ನೋರಿಂದನೂ ಇಂಥ ಒಬ್ಬ ಹುಡುಗ ಸಪೋರ್ಟ್ಗೆ ಇದ್ದೇ ಇದ್ದರೆ ಹೆಣ್ಮಕ್ಳು ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ಈ ಸರ್ರೇನೇ ದೊಡ್ಡ ಎಕ್ಸಾಂಪಲ್. ನೀವು ಮನೇಲಿ ಹೆಣ್ಮಕ್ಳು ಗೊತ್ತು, ನಂಗೆ ತುಂಬ ಜನ ಹೆಣ್ಮಕ್ಳು ಏನಿಯ ವಿಡಿಯೋ ನೋಡ್ತಿರ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲಿ ಮನೇಲಿ ಹೆಣ್ಮಕ್ಳು ಏನೇನು ಕೆಲಸ ಮಾಡ್ತಿದ್ದೀರಾ ನೀವು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ನಿಮ್ಮ ಐಡಿಯಾಸ್ ಏನಿದ್ದಾವೆ, ನೀವು ಈ ಥರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಆದರೆ ಆ ಬಿಸ್ನೆಸ್ನ ಮಾಡೋಕ್ಕಾಗಲಿಲ್ಲ, ಯಾರ್ದು ಸಪೋರ್ಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಇದ್ದರೆ ಐಡಿಯಾಗಳನ್ನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಕಮೆಂಟ್ ಬಾಕ್ಸ್ ನೋಡೋರು ಪ್ರತಿಯೊಬ್ಬರಿಗೂ ಯಾರಾದರೂ ಒಬ್ರಿಗೆ ನಿಮ್ಮ ಐಡಿಯಾಗಳು ಹೆಲ್ಪ್ ಆಗ್ಬೋದಲ್ವಾ. ಇಂಥ ಬಿಸ್ನೆಸ್ಸು ಹೆಣ್ಮಕ್ಳು ಮಾಡೋ ಬಿಸ್ನೆಸ್ನ ಹೇಳಿ, ಇಂಥ ಬಿಸ್ನೆಸ್ ಮಾಡಿದ್ರೆ ಹಿಂಗೆ ಚೆನ್ನಾಗಿರ್ತದೆ ಅಂತ ಹೇಳಿ. ತುಂಬ ಜನ ಕಮೆಂಟ್ಸ್ ನೋಡೋರಿಗೆಲ್ಲನೂ ನಿಜವಾಗ್ಲೂ ಹೆಲ್ಪ್ ಆಯ್ತದೆ. ಯಾಕಂದರೆ ಅವರು ಒಬ್ರಿಗೆ ಐಡಿಯಾ ಇರಲ್ಲ, ದುಡ್ಡು ಇರ್ತದೆ, ಒಬ್ಬರ ಹತ್ರ ದುಡ್ಡು ಇರ್ತದೆ, ಐಡಿಯಾ ಇರಲ್ಲ. ಆ ಥರ ಇರ್ತಾರಲ್ಲ, ಹೆಂಗೋನೂ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಯ್ತದೆ ಅಲ್ವಾ. ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ನನಗೇನು ಐಡಿಯಾ ಅಂತಂದರೆ, ನಾನು ಸಣ್ಣ ಪುಟ್ಟ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಆಸೆ. ಈ ಬೊಟಿಕ್ ಥರ ಓಪನ್ ಮಾಡ್ತಾರಲ್ಲ, ಆ ಥರ ಓಪನ್ ಮಾಡಬೇಕು, ವರ್ಕಿಂಗ್ ಮಿಷಿನ್ ತಗೊಂಡು ವರ್ಕ್ ಎಲ್ಲನೂ ಮಾಡಬೇಕು ಅನ್ನೋದು ತುಂಬ ಆಸೆ ಐತೆ ನನಗಂತೂ. ವರ್ಕಿಂಗ್ ಮಿಷಿನ್ ಐತೆ ಆಲ್ರೆಡಿ, ವರ್ಕಿಂಗ್ ಮಿಷಿನ್ ನಮ್ಮ ಅಕ್ಕಂದು ಐತೆ. ನಾನು ಅದನ್ನೇ ಅವರು ಮಾಡ್ತಿಲ್ಲ ಈಗ ವರ್ಕ್ನ, ಅದನ್ನೇ ತೊಗೊಂಡು ಬಂದು ನಾನು ಸಿಂಪಲಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಐತೆ ನನಗೆ. ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷಿನ್ದು ಅದೇ ನನ್ನ ಆಸೆ ಅಂತಂದರೆ ತರಬೇಕು ಅದನ್ನು. ನಾನು ಅದು ಮುಂದೆ ಹೋಗ್ತಾನೆ ಇಲ್ಲ, ನಾನು ವರ್ಕ್ನ ಮಾಡೋದು ಹೆಂಗೆ ತುಂಬ ಎದ್ರುಕೊಂಡು ಸುಮ್ಮನೆ ಇದ್ದೀನಿ, ಬಿಸ್ನೆಸ್ ಅಲ್ವಾ ಅಂತ ಹೇಳಿ. ನೋಡೋಣ ಮುಂದಕ್ಕೆ ಏನು ಮಾಡ್ತೀನೋ ಗೊತ್ತಿಲ್ಲ. ನಿಮ್ಮ ಐಡಿಯಾಸ್ಗಳು ಏನಿದ್ದಾವೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.